ಊಟ ಮಾಡಿಲ್ಲ ಯಾರು? ನಮಸ್ಕಾರ ಅಂದರೆ ನಮಸ್ಕಾರ ಹೇಳ್ಬೇಕಲ್ಲ. ನಮಸ್ಕಾರ. ಇವೆಲ್ಲ ಯೂತ್ಸ್ ಅಲ್ವ ನಾವೆಲ್ಲ, ವಯಸ್ಸಾಗಿರೋ ಥರ ಆ್ಯಕ್ಟ್ ಮಾಡಬಾರ್ದು. ಹೆಂಗಿರ್ಬೇಕಂದ್ರೆ ಅಟ್ಲೀಸ್ಟು ನೀವು ದಿನ ಹೋರಾಟ ಮಾಡಬೇಕು. ಫಸ್ಟು ನೀವು ಇಲ್ಲಿ ಓದಕ್ಕೆ ಬಂದು ಕುತ್ಕೊಂಡಿದ್ದೀರಾ ಅಂತಂದರೆ ಫಸ್ಟ್ ಏನಕ್ಕೆ ಓದ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕು. ಕರೆಕ್ಟಾ? ಯಾವುದಾದ್ರೂ ನೀವು ಒಂದು PSI ಆಗಬೇಕಂತಂದರೆ ಅಲ್ಲಿ ನೋಟಿಫಿಕೇಷನ್ಸ್ ಇದೆಯಾ ಇಲ್ಲ, ನೋಟಿಫಿಕೇಷನ್ಸ್ ಇದ್ದರೆ ಓದಬೇಕು. ಇಲ್ಲ ಸುಮ್ಮನೆ ಏನಕ್ಕೆ ಓದ್ತೀರಾ PSIಗೆ? ಒಂದು PC ನೋಟಿಫಿಕೇಷನ್ ಇದ್ದರೆ ಒಂದು PC ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೋದು. ಇಲ್ಲ ಒಂದು ಟೀಚರ್ ಆಗಬೇಕು ಅಂತಂದರೆ ಟೀಚರ್ ನೋಟಿಫಿಕೇಷನ್ಸ್ ಅಲ್ಲಿ ನೋಟಿಫಿಕೇಷನ್ ಮಾಡಿದ್ರೆ ಇಲ್ಲಿ ಓದ್ಬೋದು ಲೈಬ್ರರಿಲಿ ಕೂತ್ಕೊಂಡು. ಮತ್ತು ಸುಮ್ಮನೆ ಬೆಳಗ್ಗೆ 24/7 ಓದೋದು ಬಿಟ್ಟರೆ ಬೇರೆ ಏನೂ ಮಾಡ್ತಾಯಿಲ್ಲ ನೀವು. ಕರೆಕ್ಟಾ? ಈ ಕಡೆ ಒಂದು ದುಡ್ಡು ವೇಸ್ಟ್ ಆಗ್ತಾಯಿದೆ, ಎರಡನೇದು ಏಜ್ ಕ್ರಾಸ್ ಆಗ್ತಾಯಿದೆ. ಹೌದಾ ಇಲ್ವಾ? ಪ್ರತಿದಿನ ಫ್ರೀಯಾಗಿ ಏನಾದರೂ ಎಲ್ಲ ಫ್ರೀ ಇದೆಯಾ ಹೇಳಿ? ನೀವು ಮನೆಯಿಂದ ಇಲ್ಲಿ ಬರಬೇಕಂದ್ರೆ ಬೈಕಲ್ಲಿ ಪೆಟ್ರೋಲ್ ಹಾಕಿದ್ರೇ ಬೈಕ್ ಇಲ್ಲಿ ತನಕ ಬರೋದು. ಕರೆಕ್ಟಾ? ನಿಮ್ಮ ತಲೆ ಓಡಿಸ್ಬೇಕಂತಂದ್ರೆ ನೀವು ತಲೆ ಏನಾದರೂ ಊಟ ಮಾಡಿದ್ರೇ ಸ್ವಲ್ಪ ಎನರ್ಜಿ ಬರೋದು. ಇವತ್ತು ಊಟಕ್ಕೂ ಒಂದು ರೂಪಾಯಿ ದುಡ್ಡಿಲ್ಲ ಅಂತಂದರೆ ಯೋಚನೆ ಮಾಡಿ. ಅವ್ರ ಅಪ್ಪ ಅಮ್ಮ ದುಡ್ದಿದ್ದೆಲ್ಲ ಇವತ್ತು ಮಕ್ಕಳಿಗೆ ಕೊಡೋದಾದರೆ ಮತ್ತು ಫ್ಯಾಮಿಲಿ ಪಾವರ್ಟಿಯಿಂದ ಆಚೆ ಎಲ್ಲಾಗುತ್ತೆ. ಈಗ ಅವ್ರು ಹೇಳಿದ್ರು ಅವರು ಅಂದರೆ ನಿಮಗೆ ಫ್ರೀ ಬೀಸ್ ಅವಶ್ಯಕತೆನೇ ಇಲ್ಲ, ಒಂದು ಜಾಬ್ ಕೊಡಿ ಸಾಕು. ಆ ಜಾಬ್ ಕೊಟ್ಟರೆ ನಾವೇ 4 ಜನಕ್ಕೆ ಹೆಲ್ಪ್ ಮಾಡ್ತೀವಿ. ನೀವೆಲ್ರಿಗೂ ಫ್ರೀ ಬೀಸ್ ಕೊಟ್ಟರೆ ಬಡವರಿಗೂ ಒಂದೇ ಶ್ರೀಮಂತರಿಗೂ ಒಂದೇ ಇರುತ್ತಲ್ಲಿ. ಹೌದಾ ಇಲ್ವಾ? ಬರೀ ಅದೊಂದೇ ಅಂತಲ್ಲ, ನೀವು ಹೆಂಗಿರ್ಬೇಕಂತಂದರೆ ಫಸ್ಟ್ ನೋಟಿಫಿಕೇಷನ್ ಮಾಡಿ ಅಂತ ಅನಿರ್ದಿಷ್ಟಾವಧಿ ಕುತ್ಕೊಬೇಕು. ಪ್ರತಿದಿನ ಪ್ರೊಟೆಸ್ಟ್ ಮಾಡಬೇಕು. ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಬೇಕು ಸರ್ಕಾರಕ್ಕೆ. ಮಾಡಬೇಕಾ ಇಲ್ವಾ? ನೀವು ಮಾಡಿಲ್ಲ ಅಂತಂದರೆ ಇಲ್ಲಿ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಭಯ ಬೀಳ್ತಾ ಇದ್ದೀರಾ ಅಂತಂದರೆ ನೀವು ಇವತ್ತು ಮಾತಾಡಿಲ್ಲ ಅಂದರೆ ಯಾವತ್ತೂ ಮಾತಾಡೋಕ್ಕಾಗಲ್ಲ. ಇವತ್ತು ನೀವು ಮಾತಾಡಿದ್ರೆ ನೀವು ನಾಳೆ ಒಂದು ಜಾಬ್ ಸಿಗುತ್ತೆ ನಿಮಗೆ. ಇವತ್ತು ನೀವು ಪ್ರಶ್ನೆ ಮಾಡಿದ್ರೆ ನಾಳೆ ನೀವು ಸರ್ಕಾರ ಒಂದು ಎಚ್ಚೆತ್ಕೊಳುತ್ತೆ. ಏನಾಗ್ಬಿಡುತ್ತೆ ಅಂದರೆ ಯಾರೋ ಮಾಡ್ತಾರೆ ಯಾರೋ ಕೇಳ್ತಾರೆ ಅಂದ್ರೆ ಆಗಲ್ಲ. ಅದು ನಿಮ್ಮ ಪರವಾಗಿ ಯಾವ MLA ಯಾವ ಮಿನಿಸ್ಟರ್ಸು ಯಾವ MLCನೂ ಹೋಗಿ ಅಸೆಂಬ್ಲಿಯಲ್ಲಿ ಧ್ವನಿ ಎತ್ತಲ್ಲ. ಇಷ್ಟು ಸೆಷನ್ ನಡೀತಾ ಇದೆ, ಯಾವತ್ತಾದ್ರೂ ಮಾತಾಡಿದಾರಾ? ಯಾರಾದರೂ ಮಾತಾಡಿದಾರ? ಹೋಗ್ಲಿ, ನಿಮ್ಮ ಪರವಾಗಿ ಬೇರೆ ಯಾರಾದರೂ ಪ್ರೊಟೆಸ್ಟ್ ಮಾಡೋಕ್ಕಾಗುತ್ತಾ? ರೈತರು ಪ್ರೊಟೆಸ್ಟ್ ಮಾಡೋಕ್ಕಾಗುತ್ತಾ ಇಲ್ಲಿ ಬಂದು ನಿಮಗೆ ಶಿವಮೊಗ್ಗದಲ್ಲಿ? ಇಲ್ಲ ಅಂಗನವಾಡಿ ಕಾರ್ಯಕರ್ತರು ಬಂದು ನಿಮ್ಮ ಪ್ರೊಟೆಸ್ಟ್ ಮಾಡಿಬಿಟ್ಟು ನೋಟಿಫಿಕೇಶನ್ ಮಾಡ್ಸೋಕ್ಕಾಗುತ್ತಾ? ನಿಮಗೆ ಬೇಕಾಗಿರೋದಲ್ವಾ? ಇಲ್ಲ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀರಾ ಅವರು ಪ್ರೊಟೆಸ್ಟ್ ಮಾಡಿ ಅಂತ? ಆಗುತ್ತಾ ಹೇಳಿ? ನಿಮಗೆ ಬೇಕಾಗಿದ್ರೆ ನೀವು ಕೇಳಬೇಕಾಗಿರೋಂಥದ್ದು ಇದು. ನಿಮ್ಮ ಹಕ್ಕು ಇದು, ಫಂಡಮೆಂಟಲ್ ರೈಟ್ಸ್. ಕಾನ್ಸ್ಟಿಟ್ಯೂಷನ್ ಎಲ್ಲರೂ ಓದಿದ್ರೆ ಇಲ್ವಾ? ಕಾನ್ಸ್ಟಿಟ್ಯೂಷನ್ಗಿಂತ ಇಷ್ಟು ಚೆನ್ನಾಗಿ ಓದ್ಕೊಂಡಿದ್ರೆ ಇಲ್ವಾ? ಇಷ್ಟು ಹೇಳಿ ನಿಮಗೆ ಬರುತ್ತಲ್ವ ಏನಾಗುತ್ತೆ ಏನಿಲ್ಲ ಅಂತ ಹೇಳಿ. ನೀವು ಏನೇ ಮಾಡಿದ್ರು ನೋಡಿ, ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡಿಲ್ಲ ಅಂತಂದರೆ ಅವ್ರು ನಿಮ್ಮನ್ನು ಕೇರೇ ಮಾಡಲ್ಲ. ಅವ್ರಿಗೆ ಏನು ಬೇಕಾಗಿದೆ ಹೇಳಿ? ವೋಟ್ ಬ್ಯಾಂಕ್ ಅಷ್ಟೇ. ಹುಡುಗರು ಗೊತ್ತು, ನಾಳೆ ಎಲೆಕ್ಷನ್ ಅಂತಂದರೆ ಗಂಡು ಮಕ್ಳಿಗೆ ಇವತ್ತು 500 ರೂಪಾಯಿ 1000 ರೂಪಾಯಿ ಕೊಟ್ಬಿಟ್ಟು ಒಂದು ಕ್ವಾರ್ಟರ್ ಸಾರಾಯಿ ಕೊಟ್ಬಿಟ್ರೆ ಕುಡಿದ್ಬಿಟ್ಟು ಕಣ್ಣು ಮುಚ್ಕೊಂಡು ಓಟ್ ಹಾಕ್ತಾನಂತ ಅವನು. ಆದರೆ ಹೆಣ್ಮಕ್ಳು ಹಂಗಿಲ್ಲ. ಅವ್ರಿಗೆ ಸ್ವಲ್ಪ ಬಡವರಿಗೆ ಒಂದಷ್ಟು ಫ್ರೀ ಬೀಸ್ ಕೊಟ್ಟರೆ ಅವ್ರು ಯಾರು ಕೊಡ್ತಾರೋ ಅವ್ರ ನಿಯತ್ತಿಗಾದ್ರೆ ಅವ್ರು ಓಟ್ ಹಾಕ್ತಾರೆ ಅಂತೇಳಿ. ಅರ್ಥ ಆಗ್ತಿದೆಯಲ್ಲ? ಇದಷ್ಟೇ ಲಾಜಿಕಲ್ ಅವ್ರು ಥಿಂಕ್ ಮಾಡ್ತಾ ಇರೋದು. ವೋಟ್ ಬ್ಯಾಂಕ್ ಅಷ್ಟೇ ಅವ್ರು ಕನ್ಸಿಡರ್ ಮಾಡೋದು. ಆಸ್ಪಿರೆಂಟ್ಸ್ ಅಂತಂದ್ರೆ ನೀವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಆದರೆ ನೀವು ಮನ್ಸು ಮಾಡ್ತಾ ಇಲ್ಲ. ಯಾರಾದರೂ ಮನ್ಸು ಮಾಡಿದ್ರೆ ಹೋಗ್ಲಿ. ಇವತ್ತು ದಾವಣಗೆರೆಗೆ ಎಲೆಕ್ಷನ್ ನಡೀತು, ದಾವಣಗೆರೆ ಎಲೆಕ್ಷನ್ ಬೈಕಾಟ್ ಮಾಡೋಣ ಅಂತ ಹೇಳಿ ಎಷ್ಟು ಜನ ಮಾಡಿದ್ದೀರಾ ಮನಸ್ಸು? ಯಾರಾದರೂ ಯೋಚನೆ ಮಾಡಿದ್ದೀರಾ? ನಾಳೆ ಎಲೆಕ್ಷನ್ ಅಂತಂದರೆ ಇವತ್ತು ಸಾಕು, 1000 ಕೊಡ್ತಾರೆ 2000 ಕೊಡ್ತಾರೆ, ಕೈ ಇಸ್ಕೊಂಡು ದುಡ್ಡು ಇಸ್ಕೊಳೋದು, ಹೋಗಿಲ್ಲ ಓಟ್ ಹಾಕೋದು ಅಷ್ಟೇ ಆಗೋದು. ಇಲ್ಲ ಪ್ರಚಾರಕ್ಕೆ ಯೂಸ್ ಮಾಡ್ಕೊತಾರೆ ಯುವಕರನ್ನ. ಒಂದು ವಾರ 15 ದಿವಸ ಒಂದು ತಿಂಗಳು ಕ್ಯಾಂಪೈನ್ ಮಾಡೋಕೆ 500 ರೂಪಾಯಿ ಕೊಟ್ಟರೆ ಸಾಕು. ದಿನ 24 ಗಂಟೆನೂ ಅವರು ರಾಜಕೀಯ ವ್ಯಕ್ತಿಗಳಿಂದ ಸುತ್ತಾ ಇರ್ತಾರೆ. ಹೌದಾ ಇಲ್ವಾ? ಪರಿಸ್ಥಿತಿ ಹಂಗಿದೆ. ಯಾಕೆಂದರೆ ನೀವು ಕಟ್ಟೋ ಟ್ಯಾಕ್ಸ್ ಮನಿ ಎಲ್ಲ ಇಲ್ಲೇ ರೊಟೇಷನ್ ಆಗೋದು. 500 ಕೋಟಿ ಅವನು ಒಂದು ಸತಿ MLA ಆಗಿದ್ದಾನೆ ಅಂತಂದರೆ 500 ಕೋಟಿ ತೊಗೊಂಡ ಅಂತಂದರೆ ನಿಮಗೆ ಎಲೆಕ್ಷನ್ ವಾಪಸ್ ಒಂದು 100-200 ಕೋಟಿ ಖರ್ಚು ಮಾಡ್ತಾನೆ. 300-400 ಕೋಟಿ ಇನ್ನೂ 5 ಎಲೆಕ್ಷನ್ ಮಾಡ್ಬೋದು ಅವನು. 5 ಸತಿ ಸೋತರು ಕೂಡ ಅವನ ಹತ್ರ ದುಡ್ಡು ಇರುತ್ತೆ ಅವನ ಹತ್ರ. ಯಾಕೆ ಹೇಳಿ? ನಿಮ್ಮ ದುಡ್ಡೇ ಲೂಟಿ ಮಾಡಿರ್ತಾನೆ ಅವನು ಅಷ್ಟೇ, ಬೇರೆ ಏನೇನಿಲ್ಲ. ಯಾವ ಹುಟ್ಟಿದ ತಕ್ಷಣ ಶ್ರೀಮಂತ ಇರ್ತಾನೆ ಅವನು? ಹೇಳಿ. ನೀವು ನೋಡಿ, ಒಬ್ಬ ಮೆಂಬರ್ ಕಾರ್ಪೊರೇಟು 106 ಕೋಟಿ ಆಸ್ತಿ ಮಾಡಿರ್ತಾರೆ ಕಾರ್ಪೊರೇಟರು. ನೀವು ಇವತ್ತು ಪ್ರಶ್ನೆ ಮಾಡಿಲ್ಲ ಅಂದರೆ ಸರ್ಕಾರ ಹೇಳ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ಸ್ ಮಾಡಲ್ಲ.
ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ಯಾಕೆ ಒಳ ಮೀಸಲಾತಿ ರೀಸನ್ ಅವಾಗಿರ್ಲಿಲ್ಲ. ಸೆಪ್ಟೆಂಬರ್ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದಾಗ ಅವಾಗೂ ಸಮಸ್ಯೆ ಇರ್ತಾ ಇರ್ಲಿಲ್ವಾ ಹೇಳಿ? ಅವಾಗ ಒಂದೆರಡು ನೋಟಿಫಿಕೇಶನ್ ಮಾಡಿದ್ರ ಇಲ್ವಾ? ನೀವೆಲ್ಲ ಎಕ್ಸಾಮ್ ಬರೆದಿದ್ದೀರಾ ಇಲ್ವಾ ಅದ್ರದ್ದು? ಅವಾಗ ಸಮಸ್ಯೆ ಇಲ್ದಿದ್ದು ಇವಾಗ ಸಮಸ್ಯೆ ಇದೆಯಾ? ಅದಕ್ಕೆ ಮೊದಲು ಇತ್ತು, ಇವಾಗೂ ಇತ್ತು. ಮೀಸಲಾತಿ ಅನ್ನೋದು ಬರೀ ಕರ್ನಾಟಕದಲ್ಲಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಬರೀ ಕರ್ನಾಟಕದಲ್ಲಿ ಇರೋ ಸಮಸ್ಯೆ ಅಲ್ಲ ಇದು, ಎಂಟೈರ್ ನೇಷನ್, ಇಡೀ ಇಂಡಿಯಾದಲ್ಲಿದೆ ಈ ಸಮಸ್ಯೆ. ಯಾಕೆ ಬೇರೆ ಬೇರೆ ಸ್ಟೇಟಲ್ಲಿ ಯಾವುದೋ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ವಾ? ಆಗ್ತಾ ಇದೆಯಾ ಇಲ್ವಾ? ಇವರು ರಾಜಕೀಯ ಇಚ್ಛಾಶಕ್ತಿಯಿಂದ ಇವರು ಹೋಗೋದು DPRಗೆ, ಇಲ್ಲ ಚೀಫ್ ಸೆಕ್ರೆಟರಿ ಒಂದು ಲೆಟರ್ ಕೊಡೋದು, ಇಲ್ಲ CMಗೆ ಹೇಳೋದು, ನೇಮಕಾತಿ ಸ್ಟಾಪ್ ಮಾಡಿಸೋದು, ಇಷ್ಟೇ ಆಗ್ತಾ ಇರೋದು, ಬೇರೆ ಏನೇನಿಲ್ಲ. ಅದು ನೇಮಕಾತಿ ಪ್ರಕ್ರಿಯೆ ಸ್ಟಾಪ್ ಮಾಡೋದಕ್ಕೆ ಲೆಟರ್ ಕೊಟ್ಟರು, ಪ್ರಾರಂಭ ಮಾಡೋದಕ್ಕೆ ಯಾರಾದರೂ ಹೇಳಿದ್ರಾ? ಯಾರಾದರೂ ಅದು ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರ ಹೇಳಿ? ಯಾರು ಮಾತಾಡೋದು ಇಲ್ಲ. ಯಾಕೆ ಅಂತಂದ್ರೆ ಒಬ್ಬ ಒಳ್ಳೇದು ಮಾಡ್ತೀನಿ ಅಂತಂದ್ರೆ 10 ಜನ ಕಾಲು ಹಿಡಿಯೋದಕ್ಕೆ ಮಾಡ್ತಾರಲ್ಲ ಅಷ್ಟೇ. ನೀವು ಯೋಚನೆ ಮಾಡಿ ಬೇಕಾರೆ, ನೀವೆಲ್ರೂ ಧ್ವನಿ ಎತ್ತಿಲ್ಲ ಅಂತಂದ್ರೆ ಈ ಕಡೆ ಏಜ್ ಕ್ರಾಸ್ ಆಗ್ತಾ ಇರುತ್ತೆ. ಒಂದು ದುಡ್ಡು, ನೀವೆಷ್ಟು ದುಡ್ಡು ಇಟ್ಕೊಂಡ್ರು, ದುಡ್ಡು ನೀವು ಏನು ಖರ್ಚು ಮಾಡ್ತೀರಲ್ಲ ಅದು ವಾಪಸ್ ದುಡ್ಕೊಬೋದು. ಆದ್ರೆ ನೀವು ಕಳ್ಕೊಂಡಿರೋ ಒಂದು ಏಜ್ ಒಂದ್ಸತಿ ಹೋಯ್ತಂದ್ರೆ ಮತ್ತೆ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗಿರೋ ಎನರ್ಜಿ ನಿಮ್ಗೆ 5 ವರ್ಷ ಆದ್ಮೇಲೆ ಸೇಮ್ ಎನರ್ಜಿ ಇರುತ್ತಾ ನಿಮಗೆ? ಯೋಚನೆ ಮಾಡಿ, ಎನರ್ಜಿ ಸೇಮ್ ಇರುತ್ತಾ? ಹೋರಾಟ ಮಾಡಬೇಕಾ ಬೇಡವಾ? ಎಂಟೈರ್ ಎಲ್ಲ ಪ್ರತಿಯೊಂದು ಡಿಸ್ಟಿಕಲ್ಲೂ ಹೋರಾಟ ಮಾಡ್ತಾ ಇದೀವಿ. ಇಲ್ಲ ಅಂತಂದ್ರೆ ಸರ್ಕಾರ ಎಚ್ಚೆತ್ಕೊಳಲ್ಲ. ನಾನು ಹೇಳ್ತೀನಿ ಕೇಳಿ, ಸರ್ಕಾರ ಬರೀ ಅವರು ಹೆಂಗೆ ದುಡ್ಡು ಮಾಡ್ಕೊಬೇಕು ಅನ್ನೋದ್ರೆ ಯೋಚನೆ ಮಾಡ್ತಾರೆ, ಅವ್ರವ್ರ ಕುರ್ಚಿ ಉಳಿಸ್ಕೊಳೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಹೌದಾ ಇಲ್ವಾ? ಒಂದು MLA ಇಂದ ಹಿಡ್ಕೊಂಡು ಮಿನಿಸ್ಟರ್ ತನಕ ಆಗಲಿ, ಯಾವಾಗ ಕ್ಯಾಬಿನೆಟ್ ಶಫಲ್ ಆಗುತ್ತೆ, ಯಾವ ಮಿನಿಸ್ಟರ್ದು ನಾವು ಮಿನಿಸ್ಟರ್ ಸೀಟ್ ಕಳ್ಕೊತೀವಿ, ಅಲ್ಲಿ CM ಕುರ್ಚಿಗೆ ಫೈಟ್ ನಡೀತಾ ಇದೆ ಅಂತಂದಮೇಲೆ ಇನ್ನು ಯೋಚನೆ ಮಾಡಿ. ನೀವು ನಿಮ್ಮ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಾರಾ? ನೇಮಕಾತಿ ಮಾಡೋದ್ರ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಾರಾ? ಯೋಚನೆ ಮಾಡಿ. ಹೋರಾಟ ಮಾಡಿದ್ರೆ ಮಾತ್ರ ಅವ್ರೇನಾದರೂ ಎಚ್ಚೆತ್ಕೊಳೋದು, ಇಲ್ಲ ಅಂತಂದ್ರೆ ಮಾಡಲ್ಲ. ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಒಂದು FD ST ನೋಟಿಫಿಕೇಶನ್ ಆಗಿ 8 ರಿಂದ 9 ವರ್ಷ ಆಯಿತು. ಹೌದಾ ಇಲ್ವಾ? ಟೀಚರ್ಸ್ ಎಲ್ಲ ನೋಟಿಫಿಕೇಶನ್ SST ಇರೋದೆಲ್ಲ ಎಷ್ಟು ವರ್ಷ ಆಯ್ತು ನೋಟಿಫಿಕೇಶನ್ ಆಗಿ? 10 ವರ್ಷ ಆಗ್ತಾ ಇದೆ. 10 ವರ್ಷ. ಈಗ ಇಲ್ಲೇ ನಿಮ್ಮ ಯಾರು ಮಿನಿಸ್ಟರ್, ಶಿಕ್ಷಣ ಸಚಿವರು ಯಾರ್ಯಾರು? ಇಡೀ ಇಂಡಿಯಾದಲ್ಲಿ ಅವರಷ್ಟು ಸುಳ್ಳು ಹೇಳಿರೋರು ಯಾರಾದರೂ ಇದ್ರೆ, ಏನಾದರೂ ಹೈಯೆಸ್ಟ್ ಸುಳ್ಳು ಹೇಳಿರೋರು ಯಾರು ಟಾಪಲ್ಲಿ ನೀವು ಇದ್ರೆ ಅವ್ರೊಬ್ಬರೇ ಅಂತ ಅನ್ಕೊಂತೀನಿ. ಯಾರು ಇದ್ದಾರಾ ಹೇಳಿ? ಇದ್ದಾರಾ? ಅವ್ರು ನೆಕ್ಸ್ಟ್ ಮಂತ್ ಅಂತಾನೆ 3 ವರ್ಷ ಆಯಿತು. ಅವರಿಗೆ ನೆಕ್ಸ್ಟ್ ಮಂತ್ ಅನ್ನೋದು 3 ವರ್ಷ ಅಂತ ಅನ್ಕೊಂತೀನಿ. ಅತಿ ಶೀಘ್ರ ಬಂಡಲ್ ಇದೆ ಇಷ್ಟು. ನಿಜವಾಗ್ಲೂ ಮೋರ್ ದೆನ್ ಒಂದು ಮಾಧ್ಯಮದ ಮುಖಾಂತರ ಹೋದಾಗೂ ಅದೇ ಹೇಳ್ತಾರೆ, ಯಾವುದಾದ್ರು ಕಾರ್ಯಕ್ರಮ ಹೋದಾಗೂ ಅದೇ ಹೇಳ್ತಾರೆ. ನೀವು ಒಂದ್ಸತಿ ನಾಳೆ ಬೇಕಾದ್ರೆ ಇಲ್ಲಿ ಕಾರ್ಯಕ್ರಮ ಮಾಡಿಸಿ ಕರೀರಿ ಬೇಕಾದ್ರೆ ಅವರಿಗೆ. 50,000 ನೋಟಿಫಿಕೇಶನ್ ಹುದ್ದೆಗಳನ್ನ ಭರ್ತಿ ಮಾಡಿದ್ದೀವಿ, ಇನ್ನೇನು ಮುಂದಿನ ತಿಂಗಳು ಮಾಡ್ಬಿಡ್ತೀವಿ ಅನ್ನೋ ಥರ ಮಾತಾಡ್ತಾರೆ ಅವರು. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಲಿ ಎಲ್ಲಾರ್ದು ನಾನು ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಬಂದಾಗಿಂದ ಯಾವುದಾದ್ರು ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿದಾರಾ? ಒಂದೇ ಒಂದು ಪೋಸ್ಟು ನೋಟಿಫಿಕೇಶನ್ ಬೇಡ, ನಾನು ಹೇಳ್ತಾ ಇರೋದು ಒಂದು ಪೋಸ್ಟ್ ಫಿಲ್ ಮಾಡಿದಾರಾ? ಗೃಹ ಸಚಿವರು ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಅಷ್ಟು ಖಾಲಿ ಹುದ್ದೆಗಳಿದ್ದಾವೆ. ಒಂದು PC ನೋಟಿಫಿಕೇಶನ್ ಮಾಡಿಲ್ಲ, ಒಂದು PSI ನೋಟಿಫಿಕೇಶನ್ ಮಾಡಿಲ್ಲ, ಯಾವ ಇಲಾಖೆಯಲ್ಲಿ ಅವ್ರ ಬರ ಅಂತ ಅಂಡರಲ್ಲಿ ಯಾವುದೋ ಒಂದು ನೋಟಿಫಿಕೇಶನ್ ಮಾಡಿದಾರಾ? ಬರೀ ಅದೊಂದೇ ಅಂತಲ್ಲ, ಆರೋಗ್ಯ ಇಲಾಖೆಯಲ್ಲಿ ಸುಮಾರು 38,000 ಖಾಲಿ ಹುದ್ದೆ ಇದ್ದಾವೆ. ಯಾವುದಾದ್ರು ಒಂದು ನೋಟಿಫಿಕೇಶನ್ ಮಾಡಿದಾರಾ ಹೇಳಿ? ಕೋರ್ಟ್ ಸ್ಟಿನೋಗ್ರಾಫರ್ ಇಲ್ಲ, ಅಲ್ಲಿ ಟೈಪಿಸ್ಟ್ ಇಲ್ಲ. ಕೋರ್ಟಲ್ಲಿ ಹೇಳ್ತೀನಿ, ಕೋರ್ಟಲ್ಲಿ ಖಾಲಿ ಹುದ್ದೆಗಳಿದ್ದಾವೆ. ಇಷ್ಟೆಲ್ಲ ರೆಕ್ರೂಟ್ಮೆಂಟು ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಆಗಲ್ಲ. ಹೇಳ್ತೀನಿ ಕೇಳಿ, ಪ್ರತಿಯೊಬ್ಬರೂ ಇವರಿಗೆ ಎಲೆಕ್ಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನೋಡಿದಿರಾ? ಹೌದಾ ಇಲ್ವಾ? ಇಲ್ಲೇ ನೀವು ಜಾಸ್ತಿ ಏನು ದೂರ ಇಲ್ಲ, ಇಲ್ಲಿ ದಾವಣಗೆರೆ. ನಾನಾದ್ರೂ ಧಾರವಾಡದಲ್ಲಿದ್ದೆ ನಾನು. ನೀವು ಅಟ್ಲೀಸ್ಟ್ ಶಿವಮೊಗ್ಗ ಇನ್ನು ಪಕ್ಕದಲ್ಲೇ ನೋಡ್ತಾ ಇರ್ತೀರಾ. ಇಡೀ ಸರ್ಕಾರ ಎಲ್ಲಿತ್ತು ಹೇಳಿ? ದಾವಣಗೆರೆಯಲ್ಲಿತ್ತು. ಅರ್ಧ ದಾವಣಗೆರೆ, ಅರ್ಧ ಬಾಗಲಕೋಟೆ ಡಿವೈಡ್ ಮಾಡ್ಕೊಂಡಿದ್ರು. ಅದರಲ್ಲಿ ಅವ್ರೇನೋದು 1%
ನೋಟಿಫಿಕೇಶನ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದರೆ ಇಷ್ಟೊತ್ತಿಗೆ ಯಾವಾಗ ರೆಕ್ರೂಟ್ಮೆಂಟ್ ಆಗ್ತಿತ್ತು. ಹೋರಾಟ ಮಾಡಿದ್ದಾದ್ಮೇಲೆ 56,000 ಪೋಸ್ಟ್ ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿರೋದು, ಹೌದಾ? ಇಲ್ಲ ಅಂತಿದ್ರೆ ಅವ್ರು ಅದನ್ನ ಮಾಡ್ತಾನೆ ಇರಲಿಲ್ಲ, ಅವರು ಅದನ್ನ ಕನ್ಸಿಡರೇ ಮಾಡ್ತಿರ್ಲಿಲ್ಲ. ಅದನ್ನ 1 ತಿಂಗಳಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದಾರಾ? ಇನ್ನೂ 1 ತಿಂಗಳಾಗಿಲ್ವಾ ನಿಮಗೆ? 2 ತಿಂಗಳಾಗ್ತಾ ಇದೆ. ನೀವು ಒಂದೇ ತಿಂಗ್ ಕೇಳಿ, ಕಂಫರ್ಟ್ ಝೋನಿಂದ ಆಚೆ ಬನ್ನಿ. ಬೆಳಗ್ಗೆ ಬರ್ತೀನಿ ಬ್ಯಾಗ್ ತೊಗೊಂಡು ಲೈಬ್ರರಿಯಲ್ಲಿ ಕೂತ್ಕೊತೀನಿ, ಎಲ್ಲೋ ಒಂದು ಫ್ಯಾನ್ ಕೆಳಗಡೆ, ಮಧ್ಯಾಹ್ನ ತನಕ ಓದ್ತೀನಿ, ಊಟ ಮಾಡ್ತೀನಿ, ಮತ್ತೆ ವಾಪಸ್ ಬರ್ತೀನಿ, ಸಂಜೆ ತನಕ ಓದ್ಕೊಂಡು ಮನೆ ಹೋಗಿ ಮಲಗ್ತೀನಿ ಅಂದರೆ ಆಗಲ್ಲ. ಸ್ವಲ್ಪ ಅದ್ರ ಅಟ್ಲೀಸ್ಟ್ ಸೋಷಿಯಲ್ ಅವೇರ್ನೆಸ್ ಏನು ಆಗ್ತಾ ಇದೆ ಗೌರ್ಮೆಂಟ್ ಲೆವೆಲ್ಗೆ, ಏನು ಮಾಡ್ಬೋದು ನಮ್ಮ ಕಡೆಯಿಂದ ಅಟ್ಲೀಸ್ಟು ಅದನ್ನಾದರೂ ಮಾಡಿ. ಆಗಲ್ವಾ? ನೀವು ಇಲ್ಲಿ ಕುತ್ಕೊಳ್ಳೋ ಬದಲು ಡೈಲಿ ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಅಲ್ಲೊಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಲೆಟ್ರ್ ಕೊಟ್ಬಿಟ್ಟು, ಇಷ್ಟೇ ಜನ 100 ಜನ ಇಲ್ಲ 500 ಜನ ಇದ್ದೀರಾ ಇಲ್ಲಿ, ಎಂಟೈರ್ ಶಿವಮೊಗ್ಗ 500 ಜನ ಇಲ್ವಾ? 1000 ಜನ ವಾರಕ್ಕೊಂದ್ಸತಿ, ವೀಕ್ಲಿ ಒಂದ್ಸತಿ ರೆಕ್ರೂಟ್ಮೆಂಟ್ ಮಾಡಿ ತಗೊಳ್ಳಿ. ಆಯಿತು, DC ಮನವಿ ಕೊಟ್ಬಿಟ್ಟು ಬನ್ನಿ. ಸೇಮ್ ಸ್ಟ್ಯಾಚ್ಯೂಟ್, ಸೇಮ್ ನೀವು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಮಾಡಿದ್ದೀರೆ ಆಗ್ತಿತ್ತೇ ಇರಲಿಲ್ಲ. ಆಗಲ್ಲ ನಿಮ್ಮ ಕೈಯಲ್ಲಿ. ನೀವು ಶಾಂತಿಯುತವಾಗಿ ಏನು ಕಲ್ಲು ಹೊಡಿಬೇಕಾಗಿಲ್ಲ, ಇಲ್ಲ ಪಬ್ಲಿಕ್ ಪ್ರಾಪರ್ಟಿ ಹಾನಿ ಮಾಡಬೇಕಾಗಿಲ್ಲ, ಎಲ್ಲರೂ ಒಗ್ಗಟ್ಟಾಗಬೇಕಷ್ಟೇ. ಆಗಲ್ವಾ? ಆಗುತ್ತಾ ಆಗಲ್ಲ ಹೇಳಿ? ಇನಿಷಿಯೇಟಿವ್ ಮಿಥುನ್ನ ಒಂದಷ್ಟು ಜನ, ಇನ್ನೊಂದು ಟೀಮ್ ಒಂದಷ್ಟು ಜನ ಹುಡುಗರು ತೊಗೊಂತಾರೆ. ಅದು ಇಲ್ಲ ನೀವೇ ಒಂದೊಂದು ದಿನ ತೊಗೊಳ್ಳಿದ್ರಲ್ಲಿ ಏನಿದೆ? ಅವ್ರೇನು ಬೇಡ ಅಂತಾರ ನಿಮಗೆ? ಬೇಡ ಅಂದರೆ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡ್ಬಿಡಿ. ಏನು ಮಾಡ್ತಾರೆ ನೀವು ಇಲ್ಲಿ ಕೂತ್ಕೊಂಡು? ಏನು ಪ್ರಯೋಜನ ಇದೆ ಹೇಳಿ? ಜೈಲಿಗೆ ಹೋದ್ರೆ ಅಟ್ಲೀಸ್ಟ್ 500 ರೂಪಾಯಿ ಕೊಡ್ತಾರೆ ದಿನದಲ್ಲಿ. ದಿನ ಕೂಲಿ 500 ರೂಪಾಯಿ ಆದರೂ ಇದೆ ಅಲ್ಲಿ. ಮತ್ತು ನೀವು ಮಾಡೋ ಕೆಲಸ ಏನಿರಲ್ಲ ಅಲ್ಲಿ. ಸೇಮ್ ಇದೆಲ್ಲ ಬುಕ್ಸ್ ತೊಗೊಂಡಾಗ ಅಲ್ಲಿ ಕೂತ್ಕೊಂಡು ಹೋದ್ರು ನಿಮ್ಗೆ 500 ರೂಪಾಯಿ ಸಿಗುತ್ತೆ. ನೀವು ಇಲ್ಲಿ ಏನು ಮಾಡ್ತಿದ್ರಿ ಹೇಳಿ? ಡೈಲಿ 500 ರೂಪಾಯಿ ಖರ್ಚು ಮಾಡ್ತಿದ್ರಿ ಅಷ್ಟೇ. ಇಲ್ಲ ನಿಮಗೆ ಈಗೇನು ಅನ್ಸಲ್ಲ, ನಿಮಗೆ ನೆಕ್ಸ್ಟ್ ಒಂದು 2-3 ಇಯರ್ಸ್, ಒಂದು 5 ಇಯರ್ಸ್ ಆದ್ಮೇಲೆ ಅನ್ಸುತ್ತೆ. ಏಜ್ ಕ್ರಾಸ್ ಆದಮೇಲೆ ಒಂದು ಜಾಬ್ ಇದ್ದೀರಾ, ಹೊರಗಡೆ ಹೋಗ್ತಿರಲ್ಲ, ಒಂದು ಸೆಕ್ಯೂರಿಟಿ ಜಾಬ್ಗೂ ನಿಮಗೆ ರೆಫರೆನ್ಸ್ ಕೊಡಬೇಕು. ತುಂಬ ಟಫ್ ಇದೆ, ಅದನ್ನು ಹೇಳ್ತಾ ಇರೋದು. ಪ್ರತಿಯೊಬ್ಬರನ್ನು ಹೇಳ್ತೀನಿ ಕೇಳಿ, ಎಲ್ಲರೂ ಪ್ರಶ್ನೆ ಮಾಡಿ. ಆಗಲ್ವಾ? ನಾಳೆ ಹೋರಾಟಕ್ಕೆ ನೀವೇ ವಾಲಂಟ್ರಿಯಾಗಿ ಶಿವಮೊಗ್ಗದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಕರ್ಕೊಂಡು ನೀವೇ ಬರಬೇಕು. ಯಾವಾಗ ಹೇಳಿ? ನಾಳೆ 10:30ಗೆ. ನಾಳೆ 10:30ಗೆ 10 ಗಂಟೆಗೆ ಬೆಳಗ್ಗೆ 10 ಗಂಟೆಗೆ ಸೆಂಟ್ರಲ್ ಲೈಬ್ರರಿಯಿಂದ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇವತ್ತು ಯಾರು ಬಂದಿಲ್ಲ ಅವರಿಗೆಲ್ಲ ಇಂಟಿಮೇಷನ್ ಕೊಡಿ. ಮತ್ತು ನಾಳೆ ಹೋರಾಟ ಇದೆ, ಯಾರೋ ಮಾಡ್ತಾರಂದ್ರೆ ಆಗಲ್ಲ, ಹೇಳ್ತೀನಿ ಕೇಳಿ. ಯಾರೋ ಮಾಡ್ತಾರೆ ಅನ್ನೋದಾದ್ರೆ ನೀವು ಓದಕ್ಕೆ ಹೋಗ್ಬೇಡಿ. ಯಾರೋ ಹೋರಾಟ ಮಾಡ್ತಾರೆ ಅನ್ನೋದಾದ್ರೆ ನೀವು ಓದಕ್ಕೆ ಹೋಗ್ಬೇಡಿ. ಹೋರಾಟ ಯಾರು ಮಾಡ್ತಾರ ಪಾಪ ಅವರಷ್ಟೇ ಜಾಬ್ ತಗೊಂಡ್ಲಿ ಮತ್ತೆ, ಹೌದಾ ಇಲ್ವಾ? ಯಾರೋ ಕಷ್ಟಪಟ್ಟು ಇದು ಮಾಡ್ತಾರಂತಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕಲ್ಲ. ಅದೇ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಒಂದು ಸಮಸ್ಯೆ ಆಗಿದ್ರೆ ನೀವು ಕುತ್ಕೊಂಡು ನೋಡ್ತಾ ಇರ್ತೀರಾ? ಇಲ್ಲ ಯಾಮಾರಿಸ್ಕೊಂಡು ಎಲ್ಲಾಂದ್ರೂ ತಪ್ಸ್ಕೊತೀರಾ ಅದನ್ನ? ಇಲ್ಲ ನಿಮ್ಮ ಮನೇಲಿ ಏನಾದರೂ ಒಂದು ಫಂಕ್ಷನ್ ಆಗ್ತಾ ಇದೆ ಅಂದರೆ 1 ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ತೀರಾ? ಪ್ರೊಟೆಸ್ಟ್ ಒಂದಿನದಲ್ಲಿ ಮಾಡೋಕ್ಕಾಗಲ್ಲ. ಅದು 1 ವಾರ 1 ತಿಂಗಳು ಪ್ರಿಪ್ರೇಷನ್ ಇರಬೇಕದು. ಅವ್ನು ಮಿಥುನ್ ಅದು ಸುಮ್ಮನೆ ಇಲ್ಲ ಪಾಪ, ಅವನಿಗೆ ಎಷ್ಟೆಲ್ಲ ಕೆಲಸ ಇದ್ದು, ಮುಂದಿನ ತಿಂಗಳು 7 ಪಾಪ ಅವ್ನು ಮದುವೆ ಇದ್ದು ಕೂಡ ಪ್ರೊಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಗೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇರೋಂಥದ್ದು. ಅದು ಅಷ್ಟು ಈಸಿ ಇಲ್ಲ. ಯಾವ ಪ್ರೊಟೆಸ್ಟ್ ಒಂದಿನದಲ್ಲಿ ಮಾಡೋಕ್ಕಾಗುತ್ತಾ? ಆಗುತ್ತೆ ಹೇಳಿ? ನಿಮ್ಮ ಮನೇಲಿ ಒಂದು ಕಾರ್ಯಕ್ರಮ ಫಂಕ್ಷನ್ಸ್ ಇರುತ್ತೆ, ಒಂದಿನದಲ್ಲಿ ಮಾಡೋಕ್ಕಾಗುತ್ತಾ ಅದು? ಮತ್ತೆಲ್ಲರೂ ಇನ್ವಾಲ್ವ್ಮೆಂಟ್ ತೋರಿಸ್ತೀರಾ ಇಲ್ಲ? ಅದಕ್ಕೆ ತೋರಿಸ್ತೀರಾ ಇಲ್ವಾ? ಅದೇ ರೀತಿ ಒಂದು ಪ್ರೊಟೆಸ್ಟ್ ಅಷ್ಟೇ, ನಿಮಗೋಸ್ಕರ ಮಾಡ್ತಾ ಇರೋದಲ್ಲ, ನಿಮ್ಮ ಫ್ಯೂಚರು, ನಿಮ್ಮ ಭವಿಷ್ಯಕ್ಕೋಸ್ಕರ ಮಾಡ್ತಾ ಇರೋ ಪ್ರೊಟೆಸ್ಟ್ ಅದು. ಎಲ್ಲರೂ ಇನ್ವಾಲ್ವ್ಮೆಂಟ್ ಇರಬೇಕು. ಏನು ಕೆಲಸ ಇದೆ ಏನಿದೆ ಅಂತ ಕೇಳಬೇಕು ನೀವೇ ಅವ್ರನ್ನ. ಏನಾದರೂ ವರ್ಕ್ ಇದ್ದರೆ ಕೊಡಿ, ನಾವು ಮಾಡ್ತೀವಿ ಅಂತ. ನೀವು ಇನೋವೇಟಿವ್ ಆಗಿ ಕುತ್ಕೊಂಡು ಯೋಚನೆ ಮಾಡಬೇಕು. ಅಟ್ಲೀಸ್ಟ್ ಒಂದು ಯಾವುದಾದ್ರು ಒಂದು ಪೋಸ್ಟರ್ ಏನಾದರೂ ಕ್ರಿಯೇಟ್ ಮಾಡಿಕೊಂಡು A3 ಶೀಟ್ ಸಿಗುತ್ತೆ, ಅದರಲ್ಲಿ ಡಿಫ್ರೆಂಟಾಗಿ ಬರ್ಕೊಂಬನ್ನಿ ನಿಮ್ಮದೇ ಒಂದು ಥೀಮ್ಸು. ನೀವು ಕುತ್ಕೊಂಡು ಎಷ್ಟು ನಾಲೆಡ್ಜ್ ಯೂಸ್ ಮಾಡಿ, ಎಷ್ಟು ನಾಲೆಡ್ಜ್ ಇದೆಯಾ ನಿಮ್ಮ ತಲೆಯಲ್ಲಿ? ಒಂದು ಕೋರ್ಸ್ ಬರೆಯೋಕ್ಕಾಗಲ್ವಾ? ಆಗುತ್ತಾ ಇಲ್ವಾ? ಇನೋವೇಟಿವ್ ಮಾಡಿ. ಆಯ್ತು, ಎಲ್ಲರಿಗೂ ಕರೆಸಿ ಒಂದು ಬ್ಲಡ್ ಕ್ಯಾಂಪೇನ್, ಬ್ಲಡ್ ಡೊನೇಟ್ ಮಾಡ್ತೀವಿ ಅಂತ ಇದು ಮಾಡ್ಕೊಳ್ಳಿ. ಒಂದು ಡಿಫ್ರೆಂಟ್ ಯೂನಿಕ್ ಆಗಿ ಇರ್ಬೇಕು ಏನಾದರೂ ಮಾಡ್ತೀವಿ ಅಂತಂದರೆ. ಇನ್ನು ಯಾರೋ ಮಾಡ್ತಾರೆ ಗುಂಪಲ್ ಗೋವಿಂದ ಅಂತಂದ್ರೆ ಆಗಲ್ಲ. ಎಲ್ಲರೂ ಇನಿಷಿಯೇಟಿವ್ ತೊಗೊಳ್ಳಿ. ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ನಿಮ್ಮ ಮನೇಲಿ ಏನೇ ಒಂದು ಕಾರ್ಯಕ್ರಮ ಆಗ್ತಾಯಿದೆ ಅಂದ್ಕೊಳ್ಳಿ, ಇಲ್ಲ ನಿಮ್ಮ ಮನೇಲಿ ಒಂದು ಹಬ್ಬ ಮಾಡ್ತಾಯಿದ್ರೆ ಎಲ್ಲರದ್ದು ಇನ್ವಾಲ್ವ್ಮೆಂಟ್ ಇರುತ್ತೆ ಇಲ್ಲ ಅದರಲ್ಲಿ?
ಇರುತ್ತಾ? ಇದು ಅಷ್ಟೇ, ಪ್ರೊಟೆಸ್ಟ್ ಅನ್ನೋದು ಹಂಗೆ ಇರುತ್ತಾನೆ. ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಅದು ಈಸಿ ಆಗುತ್ತೆ. ಯಾರೋ ಮಾಡ್ತಾರೆ ಅಂದ್ರೆ ಅದು ಆಗಲ್ಲ. ಅವ್ರಿಗೇನು ಸ್ಯಾಲ್ರಿ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀರಾ ಹೇಳಿ? ಕೊಡ್ತಾ ಇದ್ದೀರಾ? ಮತ್ತು ಅವರೆಲ್ಲ ಟೈಮ್ ಇದು ಮಾಡ್ತಾ ಇರೋದಂದ್ರೆ ಡೈಲಿ ಟೈಮ್ ಕೊಡಬೇಡಿ. ಅಟ್ಲೀಸ್ಟ್ ಒಂದಿನ ಟೈಮ್ ಕೊಡೋಕ್ಕಾಗಲ್ವಾ? ನಾಳೆ ಬೆಳಗ್ಗೆ 10 ಗಂಟೆ ಪ್ರೊಟೆಸ್ಟ್ ಇರೋ, ಅಟ್ಲೀಸ್ಟ್ ಒಂದು 8 ಗಂಟೆಗೆ ಬಂದು ಇನಿಷಿಯೇಟಿವ್ ತೊಗೊಂಡು ಲೈಬ್ರರಿ ತೊಗೊಂಡು ಇಲ್ಲ ಏನೋ ಒಂದು ಪ್ಲೇ ಕಾರ್ಡ್ಸ್ ರೆಡಿ ಮಾಡೋದಾ, ಇನೋವೇಟಿವ್ ಆಗಿ ಏನಾದರೂ ಡಿಫ್ರೆಂಟ್ ಆಗ ಮಾಡೋಕ್ಕಾಗಲ್ವಾ? ಆಗುತ್ತಾ ಇಲ್ವಾ? ಬೇರೆ ಬೇರೆ ಸಚಿವರು ಇದ್ದಾರೆ, ಅವ್ರದ್ದೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ನೀವೇ ಯೋಚನೆ ಮಾಡಬೇಕು ಥೀಮ್ಸು. ಮತ್ತು 1 ನಿಮಿಷ ಮಾತಾಡೋಕ್ಕಾಗಲ್ವಾ ನೀವು? ಜಸ್ಟ್ 1 ನಿಮಿಷ ನಾನು ಹೇಳ್ತಾ ಇರೋದು. 1 ನಿಮಿಷ ಒಂದು ಮೆಸೇಜ್ ಕೊಡ್ಬೋದಲ್ಲ? ನಿಮ್ಗೇನಾದ್ರೂ ಅವಮಾನ ಆಗುತ್ತಾ? ನೀವು ನಾಳೆ ದಿನ ಗೌರ್ಮೆಂಟ್ ಎಂಪ್ಲಾಯ್ ಆದರೆ ಪಬ್ಲಿಕ್ ಜೊತೆನೇ ಇರ್ಬೇಕು ನೀವು, ಹೌದಾ ಇಲ್ವಾ? ಯಾವುದೋ ಒಂದು ಸಣ್ಣ ವಿಲೇಜ್ ಅಕೌಂಟೆಂಟ್ ಆದರೂ ಕೂಡ ನೀವು ಬೆಳಗ್ಗೆ ಎದ್ದ ತಕ್ಷಣ ಅವನು ಪಬ್ಲಿಕ್ ಸಮಸ್ಯೆ ಏನಿದೆ ಅಂತ ಕೇಳಬೇಕಾಗುತ್ತೆ. ಒಬ್ಬ PSI ಆಗಿದ ತಕ್ಷಣ ನೀವು ಸುಮ್ಮನೆ ಒಂದು AC ರೂಮಲ್ಲಿ ಕುತ್ಕೊಂಡು ಎಲ್ಲರೂ ಇಲ್ಲಿಗೆ ಬಂದು ಹುಡ್ಕೊಂಬರ್ಲಿ ಅಂತಲ್ಲ. ಬೆಳಗ್ಗೆ ಎದ್ರೆ ಬಂದೋಬಸ್ತ್ ಇರುತ್ತೆ, ರೋಡಲ್ಲೇ ನಿಂತ್ಕೊಬೇಕು ನೀವು. ಬೆಳಗ್ಗೆ ಎದ್ದ ತಕ್ಷಣ ರೋಡಲ್ಲಿ ನಿಲ್ಲಬೇಕು. ಅದ್ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಂತೂ ಹೇಳಂಗೆ ಇಲ್ಲ, ಅದು 24/7. ನಿಮಗೆ ಒಂದು ರಜಾ ಸಿಗಲ್ಲ, ಒಂದು ಹಬ್ಬ ದೇವ್ರಿಲ್ಲ, ಒಂದು ಫ್ರೆಂಡ್ಸ್ ಇಲ್ಲ, ಒಂದು ದೇವಸ್ಥಾನ ಹೋಗಂಗಿಲ್ಲ. ಪ್ರತಿ ಒಂದು ದಿನನೂ ಪೊಲೀಸ್ ಸ್ಟೇಷನ್ ಅಷ್ಟೇ. ಆ ಪರಿಸ್ಥಿತಿ ಇದೆ ಇವತ್ತು. ನೀವು ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ ಪಬ್ಲಿಕ್ ಲೈಫಲ್ಲಿ ಮುಖ ತೋರಿಸ್ಕೊಂಡು ಓಡಾಡಲೇಬೇಕಾಗುತ್ತೆ, ಅವ್ರ ಜೊತೆ ಇಂಟರ್ಯಾಕ್ಟ್ ಮಾಡಲೇಬೇಕಾಗುತ್ತೆ. ಅದನ್ನು ಇವಾಗಿಂದನೇ ಬೆಳೆಸ್ಕೊಳ್ಳಿ. ನಿಮ್ಗಾಗಿರೋ ಅನ್ಯಾಯ ನೀವೇ ಪ್ರಶ್ನೆ ಮಾಡಿಲ್ಲ ಅಂತ ಅಂದರೆ ಬೇರೆಯವ್ರಿಗಾಗಿರೋ ಅನ್ಯಾಯನ ನೀವು ಹೆಂಗೆ ಸರಿಪಡಿಸ್ತೀರಾ? ಆಗುತ್ತಾ? ಬೇರೆಯವ್ರು ನಿಮ್ಮನ್ನು ಯಾರಾದರೂ ನ್ಯಾಯ ಕೇಳಕ್ಕೆ ಬಂದರೆ ನಿಮಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ, ನಿಮಗೆ ನೀವು ಪ್ರಶ್ನೆ ಮಾಡಿ ಫಸ್ಟ್, ಆಮೇಲೆ ಅವ್ರಿಗೆ ನ್ಯಾಯ ಕೊಡ್ತೀರಾ, ಹೌದಾ ಇಲ್ವಾ? ಎಸ್ ಆರ್ ನೋ? ನಾಳೆ ಅಂತೂ ನಾನು ಹೇಳ್ತೀನಿ ಕೇಳಿ, ವಾಲಂಟ್ರಿಗೆ ಎಲ್ಲರೂ ಇನಿಷಿಯೇಟಿವ್ ತೊಗೊಳ್ಳಿ, ಎಲ್ಲರೂ ಹೋರಾಟ ಮಾಡೋಣ. ಆಗ್ಬೋದಾ? ಮತ್ತೇನಾದರೂ ಡೌಟ್ಸ್ ಇದೆಯಾ? ಏನಿಲ್ವಾ? ಏನೂ ಡೌಟ್ಸ್ ಇಲ್ವಾ? ನಾನು ಹೇಳ್ತೀನಿ ಕೇಳಿ, ಎಲ್ಲರೂ ಅಟ್ಲೀಸ್ಟ್ ಎಲ್ಲರೂ ಒಂದು ಕಡೆ ಅಲ್ಲಿ ನಾವೆಲ್ಲ ಕುತ್ಕೊಂಡು ಅವಾಗೇ ಹೇಳ್ತಾ ಇನಲ್ಲ, ಕಂಫರ್ಟ್ ಝೋನಿಂದ ಕುತ್ಕೊಂಡು ಅಂದ ತಕ್ಷಣ ಎಲ್ಲಿ ಸಿಗುತ್ತಾ ಅಲ್ಲಿ ಜಾಗ ಕುತ್ಕೊಂಡ್ಬಿಡ್ಬೇಕದು. ನೋಡಿ ಆ ಕಡೆ ಎಲ್ಲೋ ಕುತ್ಕೊಂಡಂಗೆ ಅದು ಯಾರಿಗೋ ಕೇಳ್ದಂಗೆ ನೋಡಿ ಸೈಡಲ್ಲಿ ನಿಂತ್ಕೊಂಡಿದ್ರೆ ಅದು ಹಂಗಲ್ಲ. ಅದು ಇಲ್ಲಿ ಕುತ್ಕೊಂಡಿದೆ ಅಂದ್ರೆ ಅದು ಹತ್ರ ಬನ್ನಿ ಅಂದರೆ ಹತ್ರ ಬರಬೇಕದು. 1 ನಿಮಿಷ ಮಾತಾಡಿ ಅಂದರೆ ಮಾತಾಡಬೇಕು. ನಿಮ್ಗೇನು ಅನ್ಸುತ್ತೆ ಹೇಳಿ? 1 ನಿಮಿಷ ಮಾತಾಡೋಕ್ಕೆ ಟೈಮ್ ಇಲ್ವಾ? 1 ನಿಮಿಷ ವಾಲಂಟ್ರಿಯಾಗಿ ನಿಮ್ಮ ಸಮಸ್ಯೆ ಬಗೆಹರಿಬೇಕಂತಂದರೆ ಇಲ್ಲಿಂದ ಫ್ರೀಡಮ್ ಪಾರ್ಕ್ ಬಂದು ಬೆಂಗಳೂರು ಬಂದು ಹೋರಾಟ ಮಾಡಿ ಅಂತ ಕೇಳ್ತಾ ಇದೀವಾ? ನಿಮ್ಮ ಹತ್ರ ಬಂದಾಗ 1 ನಿಮಿಷ ಮಾತಾಡಿ, ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಗೌರ್ಮೆಂಟಿಗೆ ಮೆಸೇಜ್ ಕೊಡೋಣ. ಆಗುತ್ತಾ ಇಲ್ವಾ? ಎಲ್ಲರೂ ಅಷ್ಟೇ, ಹೆಣ್ಮಕ್ಳು 1 ನಿಮಿಷ ನಾಳೆ ಹೋರಾಟ ಇದೆ, ನಾನು ಬರ್ತಾ ಇದ್ದೀನಿ, ನೀವು ಬನ್ನಿ ಅಂತ ಹೇಳಿ ಸರ್ಕಾರ ಎಚ್ಚೆತ್ಕೊಂಡು ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ಇಷ್ಟೇ ಕೇಳಿ, ಅಷ್ಟೇ, ಬೇರೆ ಏನಿಲ್ಲ. 4-5 ಓಡ್ ಹೇಳೋಕ್ಕಾಗಲ್ವ ನಿಮ್ಮ ಕೈಯಲ್ಲಿ? ಆಗುತ್ತಾ ಇಲ್ವಾ? ಆಗುತ್ತಲ್ಲ? ಪ್ರತಿಯೊಬ್ಬರನ್ನ ಹೇಳ್ತೀನಿ ಕೇಳಿ. ಅವ್ನು ಯಾರೋ ಒಂದು ನಿಮಿಷ ಕೇಳೋದನ್ನ ಅದೇ ಅನುಗಾಡಿ ಅಂತ ಹೇಳಿ ಅವನು 10 ನಿಮಿಷ ಆಫ್ ಮಾಡೋಕೆ ಹೇಳೋ ಅವನಿಗೆ. ಒಳಗಡೆನೆ ನಾನು ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ. ಹೆಂಗೆ ಗೊತ್ತಾ, ಒಂದು ಗೌರ್ಮೆಂಟಿಗೆ ಇಂಟೆಲಿಜೆನ್ಸ್ ಹೋಗ್ಬೇಕು, ಇಮ್ಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡ್ಬೇಕಂತಂದ್ರೆ ವಾಲಂಟ್ರಿಗೆ ಎಲ್ಲರೂ 1 ನಿಮಿಷ ಮಾತಾಡಬೇಕಾಗುತ್ತೆ. ಯಾಕೆಂದರೆ ಎಷ್ಟೊಂದು ಸಮಸ್ಯೆಗಳು ನೀವು ವಾಯ್ಸ್ ರೈಸ್ ಮಾಡಿರೋದ್ರಿಂದನೇ ಆಗಿರೋದು. KPSCಯಿಂದ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು KPSCಯಿಂದ KE ಕೊಡೋದಕ್ಕೆ ಕಾರಣನೇ ಎಲ್ಲರೂ ವಾಯ್ಸ್ ರೈಸ್ ಮಾಡಿ ಮೀಟಿಂಗ್ ಮಾಡಿದ್ದಕ್ಕೆ. ಅದು ನಿಮ್ಗೆ ಗೊತ್ತಿರ್ಬೋದನ್ನ, ಓಕೆನಾ? ಎಲ್ಲರೂ ಮಾತಾಡಿದ್ರೆ ನೋಡಿ, ಒಬ್ಬನೇ ಮಾತಾಡೋದಕ್ಕೂ ಎಲ್ಲರೂ ಮಾತಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಜಸ್ಟ್ 1 ನಿಮಿಷ ಅಷ್ಟೇ, ಬೇರೆ ಏನಿಲ್ಲ. ಈಗ ನೋಟಿಫಿಕೇಶನ್ ಮಾಡಿ ನಾಳೆ ನಾವು ಹೋರಾಟ ಮಾಡ್ತಾ ಇದೀವಿ, ಎಲ್ಲರೂ ಭಾಗವಹಿಸಿ, ಸರ್ಕಾರ ಎಚ್ಚೆತ್ಕೊಬೇಕು, ಮುಗೀತಷ್ಟೇ. ಈ ಕೂಡಲೇ ನೋಟಿಫಿಕೇಶನ್ ಮಾಡಿ. ಅದನ್ನ ಹೇಳೋಕ್ಕಾಗಲ್ವಾ? ಆಗುತ್ತಾ ಇಲ್ವಾ? ನಾನಂತೂ ಎಷ್ಟು ಬೆಳಗ್ಗೆ ಹೋಗೇ ಬಿಟ್ಟಿದೆ ನಂದು ವಾಯ್ಸು, ಹಂಗೆ ಮಾತಾಡಿದ್ದೀನಿ. ನೀವು 1 ದಿವಸ ಮಾತಾಡೋಕ್ಕಾಗಲ್ಲ ಅಂತಂದರೆ ವಾಲಂಟ್ರಿ ದಯವಿಟ್ಟು ಬನ್ನಿ. ಯಾರಾದರೂ ಒಂದು 50 ಜನ, ನಾನು ಹೇಳ್ತೀನಿ ಕೇಳಿ, ಜಸ್ಟ್ ನೆಕ್ಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಒಂದು 30-40 ಜನ, 30 ಸೆಕೆಂಡ್ 40 ಸೆಕೆಂಡ್ಸ್ 1 ನಿಮಿಷ 30 ಸೆಕೆಂಡ್ಸು ಇಂಡಿವಿಜುವಲ್ ಪ್ರತಿಯೊಬ್ಬರು ಮಾತಾಡಿ, ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ. ಅದನ್ನ ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತದು. ನಾವು ಈ ಥರ ನಾಳೆ ಶಿವಮೊಗ್ಗ ಹೋರಾಟ ಮಾಡ್ತಾ ಇದೀವಿ. 20ರಿಂದ 30 ಫೋನ್ ಬಂದಿದೆ. ಧಾರವಾಡದ ಥರ ಮಾಡ್ತೀರಾ, ಶಿವಮೊಗ್ಗದಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಮಾಡ್ತೀರಾ ಅಂತ. ಅಂದರೆ ಇಂಟೆಲಿಜೆನ್ಸಿ ಅಂದರೆ ಆಲ್ರೆಡಿ ಹೋಗಿದೆ CM ಆಫೀಸ್. ಈಗ ನೀವು ನಾಳೆ ಹೋರಾಟ ಇದೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಅದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದೀನಿ. ಹುಡುಗರು ಸುಮ್ಮನೆ ಇರಲ್ಲ ಅಂತ ಗೊತ್ತಾಗುತ್ತದು. ಪ್ರತಿಯೊಂದು ಕಡೆ
ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅಂದಾಗ ಸರ್ಕಾರ 100% ನೋಟಿಫಿಕೇಶನ್ಸ್ ಮಾಡುತ್ತೆ, ಸೀರಿಯಸ್ ಆಗಿ ತೊಗೊಳುತ್ತೆ. ಇಲ್ಲ ಅಂತಂದ್ರೆ ನೀವು ಇನ್ನೂ ಒಂದು 2 ವರ್ಷ 5 ವರ್ಷ ಹಿಂಗೆ ಕುತ್ಕೊಬೇಕಂತಂದ್ರೆ ಇನ್ನೂ 2 ವರ್ಷ 5 ವರ್ಷ ಅಲ್ಲ, ಇನ್ನೂ 2 ವರ್ಷ ಕುತ್ಕೊಬೇಕಂದ್ರೆ ಹೋರಾಟ ಮಾಡೋದು ಬೇಡ. ಮತ್ತೆ ಮಾಡಿದ್ರು ಅವರು ನಿಮಗೆ KPSC ಕೊಟ್ಟರೆ ಯಾವುದೇ ಕಾರಣಕ್ಕೂ ನೀವು ಸೆಲೆಕ್ಟ್ ಆಗಲ್ಲ. ನಾನು ಬರ್ಕೊಟ್ಬಿಡ್ತೀನಿ ಇವಾಗಲೇ. ನಾನು ಸೀರಿಯಸ್ಲಿ ಹೇಳ್ತೀನಿ. ನಾನು ಸ್ವತಃ ಕಣ್ಣು ಮುಂದೆ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ನಿಮಗೆ. KPSC ಕೊಟ್ಟರೆ ನೀವು ಯಾರೂ ಸೆಲೆಕ್ಟ್ ಆಗಲ್ಲ. ಅದರಲ್ಲೂ ಏನೋ ತುಂಬ ಸೀರಿಯಸ್ ಆಗಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹೋಗ್ತೀನಿ ಅಂದವ್ರು ಏನಾದರೂ ಒಬ್ರಿಬ್ರು ಸೆಲೆಕ್ಟ್ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಆಗಲ್ಲ. KPSCಗೆ ಏನಾದರೂ ಒಂದು ನೋಟಿಫಿಕೇಶನ್ಸ್ ಕೊಟ್ಟರೆ ಒಂದು ಸಿಂಗಲ್ ನೋಟಿಫಿಕೇಶನ್ಸ್ ಕೊಡಬಾರ್ದು, ಒಂದು ಎಷ್ಟೇ ನೋಟಿಫಿಕೇಶನ್ಸ್ ಕೊಡಬಾರ್ದು KPSCಗೆ. ಆ ರೀತಿ ವಾಯ್ಸ್ ರೈಸ್ ಮಾಡಬೇಕು. ನೀವು ಯಾರು ಮಾತಾಡಿಲ್ಲ ಅಂತಂದರೆ ಆಗಲ್ಲ. ನಾನು ಹೇಳ್ತೀನಿ ಕೇಳಿ, 1 by 1 ಮಾತಾಡಿ. ವಾಲಂಟಿಯರ್ಗೆ ಹೇಳಿ ಮತ್ತೆ ಕೇಳಲ್ಲ ನಮಗೆ ಮಾತಾಡಿ ಅಂತ. ದಯವಿಟ್ಟು ಮಾತಾಡಿ ಮೇಡಮ್, 1 by 1 ಮಾತಾಡಿ. ನಾಳೆ ಹೋರಾಟ ಇದೆ, ನೀವು ಬನ್ನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿ. ಚೈತ್ರಪ್ಪ ನಾವೆಲ್ಲಿ ಮೇಡಮ್, ಚೈತ್ರಪ್ಪ ಬನ್ನಿ ಮೇಡಮ್.